ಹಾಯ್ ಹಲೋ ಫ್ರೆಂಡ್ಸ್, ವೀಣಾ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ನಾವು ಉಕ್ಸು ಯಾವ ರೀತಿ ಹಾಕೋದು, ಉಕ್ಸು ಮತ್ತು ಉಕ್ಸು ದಾರ ಯಾವ ರೀತಿ ಹಾಕೋದು ಅಂತ ನಾವು ತೋರಿಸ್ತಾ ಇದ್ದೀವಿ. ಮೊದಲಿಗೆ ಬ್ಲೌಸ್ ಈ ಥರ ಇರುತ್ತೆ. ಇದನ್ನು ಈ ಥರ ಇಟ್ಕೋಬೇಕು. ಇದನ್ನು ಮಾರ್ಕ್ ಮಾಡ್ಕೋಬೇಕು. ನಾವು ಎರಡು ಸೇರಿ ಮಾರ್ಕ್ ಮಾಡಿಕೊಂಡು ಇದೇ ರೀತಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಂತರ ಸೂಜಿಗೆ ನಾಲ್ಕು ಎಳೆ ದಾರ ತೆಗೆದುಕೋಬೇಕು. ತೆಗೆದುಕೊಂಡಾದಮೇಲೆ ಮೊದಲು ಫಸ್ಟು ಈ ಥರ ಕೆಳಗಡೆಯಿಂದ ಸೂಜಿನ ತಗೋಬೇಕು. ಸೂಜಿ ತಗೊಂಡು ಮತ್ತು ಅದೇ ಪಾಯಿಂಟಿಂದನೇ ಮೇಲಕ್ಕೆ ಸ್ವಲ್ಪ ಉಕ್ಸ್ಗೆ ಹಾಕುವಷ್ಟು ಮಾತ್ರ ತಗೊಂಡು ಒಂದು 4ರಿಂದ 5 ಸಲನ ಇದೇ ರೀತಿ ಮಾಡ್ಕೊಳ್ಳಿ. ನಾವು ಇನ್ನು ಜಾಸ್ತಿ 4ರಿಂದ 5ಕ್ಕಿಂತ ಜಾಸ್ತಿ ತೊಗೊಂಡ್ರೆ ದಪ್ಪ ಬಂದುಬಿಡುತ್ತೆ. ನಮಗೆ ಮೀಡಿಯಮ್ ಸೈಜಾಗಿ ಇರಬೇಕು ಅಂದರೆ ಒಂದು 4ರಿಂದ 5 ಟೈಮ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ನಂತರ ಸೂಜಿನ ಇದ್ರ ಕೆಳಗಡೆ ಸೇರಿಸ್ಬೇಕು. ಈ ಥರ ಕೆಳಗಡೆ ಸೇರಿಸಿ ಸೂಜಿ ಮೇಲೆಯಿಂದ ಈ ಥರ ದಾರ ತಗೊಂಡು ಮೇಲಕ್ಕೆ ನಿಧಾನವಾಗಿ ಈ ಥರ ಒಂದು ಕಡೆಯಿಂದ ಸೇರಿಸ್ಕೊಂಬರ್ಬೇಕು. ಒಂದು ಪಕ್ಕ ಒಂದು ನೋಡಿ ಕೆಳಗಡೆನೇ ತಗೋಬೇಕು. ನೋಡ್ಕೋಬೇಕು ಸೂಜಿ ಬಟ್ಟೆಗೆ ಏನಾದರೂ ಕಚ್ಕೊಂಡಿದೆಯಾ ಇಲ್ಲ ಅಂತ. ಈ ಥರ ಮೇಲೆ ತಗೊಂಡು ಈ ಥರ ತಗೊಂಡು ಬರಬೇಕು. ಕೆಳಗಡೆಯಿಂದನೇ ತಗೊಂಡು ಸೂಜಿ ಮೇಲೆ ದಾರ ಈ ಥರ ತೆಗೆದುಕೊಂಡು ಹಾಕಬೇಕು. ಇದೇ ರೀತಿ ಪೂರ್ತಿ ಹಾಕ್ಕೊಂಡು ನಾವು ದಾರನ ಹಾಕಬೇಕು. ಈ ಥರ ಈ ಮೇಲಕ್ಕೆ ಎಳ್ಕೋಬೇಕು. ನಾವು ದಾರನ ಒಂದೇ ಸೈಡ್ಗೆ ಎಳ್ಕೊಂಡು ಬಂದರೆ ನಿಧಾನವಾಗಿ ಮಾಡಿದ್ರೆ ನೀಟಾಗಿ ಬರುತ್ತೆ. ನಂತರ ಲಾಸ್ಟಲ್ಲಿ ಇದೇ ಪಾಯಿಂಟ್ ತೊಗೊಂಡಿರ್ತೀರಲ್ಲ, ಆ ಪಾಯಿಂಟ್ ಪಕ್ಕನೇ ಕೆಳಗಡೆಗೆ ಈ ಥರ ಸೂಜಿ ಸೇರಿಸ್ಕೊಂಡು ಇದೇ ಪಾಯಿಂಟಿಂದನೇ ನಾವು ಈ ಥರ ದಾರಾನ ಹಿಂದಕ್ಕೆ ತಗೋಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ತಗೊಂಡಾದ್ಮೇಲೆ ಇಲ್ಲಿ ಗಂಟು ಹಾಕೋಬೇಕು. ನಾವು 2 ಟೈಮ್ಸ್ ಹಾಕ್ಕೊಬೇಕು. ಗಂಟನ್ನ ಹಾಕ್ಕೊಂಡ್ರೆ ಟೈಟಾಗಿ ಇರುತ್ತೆ. ಫಿನಿಶಿಂಗ್ ಈ ಥರ ನೀಟಾಗಿ ಬರುತ್ತೆ. ಈಗ ಉಕ್ಸ್ಗೆ ದಾರ ಹಾಕೋದನ್ನು ತೋರಿಸಿದ್ದೀನಿ. ಈಗ ಉಕ್ಸ್ ಯಾವ ರೀತಿ ಹಾಕೋದು ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಈಗ ಮೊದಲು ಉಕ್ಸ್ ತಗೋಬೇಕು. ನಾವೇನು ಪಾಯಿಂಟ್ ಮಾಡಿರ್ತೀರಲ್ಲ, ಆ ಪಾಯಿಂಟ್ ಹತ್ರ ಇದೇ ರೀತಿಯಾಗಿ ಉಕ್ಸನ್ನು ಇಟ್ಕೋಬೇಕಾಗುತ್ತೆ. ಮೊದಲು ಕೆಳಗಡೆಗೆ ನಾವು ತಗೋಬೇಕು. ದಾರ ತಗೊಂಡು ನೋಡಿ, ಇಲ್ಲಿಂದ ಈ ಥರ ಉಕ್ಸು ಏನು ಹೋಲ್ಸಿರುತ್ತಲ್ಲ ಅದು ಪೂರ್ತಿಯಾಗಿ ಕಾಣಿಸ್ಬಾರ್ದು. ಸ್ಟೀಲ್ ಅನ್ನೋದು ಏನಿದೆ ಅದೇನು ಕಾಣಿಸ್ಬಾರ್ದು. ಅದೇ ರೀತಿಯಾಗಿ ನೋಡಿ ಉಕ್ಸ್ನ ಈ ಥರ ಹೊಲ್ಕೋಬೇಕು. ಒಂದು ಕಡೆಯಿಂದ ಪೂರ್ತಿಯಾಗಿ ಟೈಟಾಗಿ ಎಳ್ಕೋಬೇಕು. ಮತ್ತು ಅದೇ ರೀತಿಯಾಗಿ ಈ ಕಡೆದನ್ನು ನಾವು ಸೇರಿಸ್ಕೊಂಡು ಹೊಲಿಬೇಕಾಗುತ್ತೆ. ಇದಾದಮೇಲೆ ಈಗ ಮೇಲ್ಗಡೆ ಹೊಲಿಬೇಕು. ಮೇಲ್ಗಡೆ ನೋಡಿ ಈ ಥರ ಉಕ್ಸ್ ಈಗ ಇರುತ್ತೆ, ಸ್ಟ್ರೈಟಾಗಿ ಇರುತ್ತೆ. ಇದ್ರ ಮೇಲ್ಗಡೆ ದಾರ ತಗೊಂಡು ಈ ಸೂಜಿ ಕೆಳಗಡೆಯಿಂದ ಈ ಥರ ತಗೋಬೇಕು. ದಾರ ತಗೊಂಡಾದಮೇಲೆ ಸೂಜಿ ಮೇಲೆಗಡೆ ಈ ಥರ ಸೇರಿಸ್ಬೇಕು. ಮತ್ತು ಅದ್ರ ಕೆಳಗಡೆನೇ ದಾರ ತಗೊಂಡು ಮತ್ತು ಅದೇ ರೀತಿಯಾಗಿ ಈ ಥರ ಹೊಲಿಬೇಕು. ಇದೇ ಥರ ಒಂದು 4ರಿಂದ 5 ಸಲ ಟೈಟಾಗಿ ಆಗೋವರೆಗೂ ಇದೇ ಥರ ಮಾಡ್ಕೋಬೇಕಾಗುತ್ತೆ. ಒಂದು 4 ಸಲ ಮಾಡಿದಾದ್ಮೇಲೆ ಇಲ್ಲಿ ಮೇಲ್ಗಡೆ ಏನಿರುತ್ತಲ್ವ ಉಕ್ಸಿಂದು, ಅದ್ರ ಮೇಲ್ಗಡೆ ಇದೇ ರೀತಿ ಗಂಟು 2 ಸಲ ಗಂಟನ್ನು ಹಾಕ್ಕೋಬೇಕಾಗುತ್ತೆ. ಹಾಕಿದಾದ್ಮೇಲೆ ನೋಡಿ ಉಕ್ಸು ಟೈಟಾಗಿರುತ್ತೆ. ನಾವು ಎಷ್ಟೇ ಎಳೆದ್ರೂ ಸಹ ಅದು ಉಕ್ಸು ಅನ್ನೋದು ಬರೋದಿಲ್ಲ, ಟೈಟಾಗಿ ಇರುತ್ತೆ. ಈ ರೀತಿಯಾಗಿ ಉಕ್ಸನ್ನು ಹಾಕಬೇಕು.